ಇಂದು ನಾವು ಸ್ಪೈಡರ್ ಮ್ಯಾನ್ ಬ್ರ್ಯಾಂಡ್ ನ್ಯೂ ಡೇ ಈ ಸಿನಿಮಾ ಕೇವಲ ಮತ್ತೊಂದು ಸೂಪರ್ ಹೀರೋ ಸಿನಿಮಾ ಅಲ್ಲ, ಪೀಟರ್ ಪಾರ್ಕರ್ ಜೀವನದಲ್ಲಿ ಹೊಸ ಅಧ್ಯಾಯವನ್ನು ಆರಂಭಿಸುವ ಪ್ರಯತ್ನ ಹೇಗಿದೆ. ಸಿನಿಮಾ ನಮ್ಮ ನಿರೀಕ್ಷೆಯನ್ನು ತಲುಪಿದೆಯೇ? ಏನು ಇಷ್ಟ ಆಯ್ತು, ಏನೆಲ್ಲ ಕಷ್ಟ ಆಯ್ತು, ಎಲ್ಲವನ್ನ ಈ ರಿವ್ಯೂವಿನಲ್ಲಿ ಹೇಳ್ತೀನಿ. ಬನ್ನಿ ನೋಡ್ಕೊಂಡು ಬರೋಣ. ಹಲೋ ಡಾರ್ಲಿಂಗ್ಸ್, ವೆಲ್ಕಮ್ ಟು ಮೈ ಒಪಿನಿಯನ್ ಯೂಟ್ಯೂಬ್ ಚಾನಲ್ ಅಂಡ್ ಎಲ್ಲರಿಗೂ ನಮಸ್ಕಾರ. ಕಥೆಯ ವಿಚಾರಕ್ಕೆ ಬರೋದಾದ್ರೆ, ಹಿಂದಿನ ಘಟನೆಗಳ ನಂತರ ಪೀಟರ್ ಪಾರ್ಕರ್ ಈಗ ಸಂಪೂರ್ಣವಾಗಿ ಹೊಸ ಜೀವನವನ್ನು ಆರಂಭಿಸಲು ಪ್ರಯತ್ನಿಸುತ್ತಾನೆ. ತನ್ನ ವೈಯಕ್ತಿಕ ಜೀವನ ಮತ್ತು ಸ್ಪೈಡರ್ ಮ್ಯಾನ್ ಆಗಿರುವ ಜವಾಬ್ದಾರಿಗಳ ನಡುವೆ ಮತ್ತೆ ಹೋರಾಡಬೇಕಾದ ಪರಿಸ್ಥಿತಿ ಬರುತ್ತದೆ. ಈ ಪ್ರಯಾಣದಲ್ಲೇ ಹೊಸ ಸವಾಲುಗಳು, ಹೊಸ ಶತ್ರುಗಳು ಮತ್ತು ಹೊಸ ಭಾವನಾತ್ಮಕ ಕ್ಷಣಗಳು ಕಥೆಯ ಮುಖ್ಯ ಆಕರ್ಷಣೆ. ಇನ್ನು ಸಿನಿಮಾದಲ್ಲಿ ನಮಗೆ ಏನು ಇಷ್ಟ ಆಯ್ತು ಅಂದ್ರೆ, ಟಾಮ್ ಹಾಲಂಡ್ ಅಭಿನಯ. ಪೀಟರ್ ಪಾರ್ಕರ್ ಪಾತ್ರದಲ್ಲಿ ಟಾಮ್ ಹಾಲಂಡ್ ಮತ್ತೊಂದು ಅದ್ಭುತವಾಗಿ ನಟಿಸಿದ್ದಾರೆ. ಅವರ ಭಾವನೆಗಳು, ಹಾಸ್ಯ ಮತ್ತು ಆಕ್ಷನ್ ಎಲ್ಲವೂ ನೈಸರ್ಗಿಕವಾಗಿ ಮೂಡಿ ಬಂದಿವೆ. ಇನ್ನು ಆಕ್ಷನ್ ದೃಶ್ಯಗಳು, ನಗರದ ಮಧ್ಯೆ ನಡೆಯುವ ಸ್ವಿಂಗಿಂಗ್ ಸೀನ್ಸ್ಗಳು, ಚೇಸ್ ಸೀಕ್ವೆನ್ಸ್ ಹಾಗೂ ಫೈಟ್ ಸೀನ್ಸ್ ದೊಡ್ಡ ಪರದೆಯಲ್ಲಿ ನೋಡುವಂತಿವೆ. ವಿಎಫ್ಎಕ್ಸ್ ಕೂಡ ಸಾಕಷ್ಟು ಚೆನ್ನಾಗಿ ಮೂಡಿ ಬಂದಿದೆ. ಇನ್ನು ಭಾವನಾತ್ಮಕ ಕ್ಷಣಗಳು, ಸಿನಿಮಾ ಕೆಲವು ಆಕ್ಷನ್ಗೆ ಸೀಮಿತವಾಗಿಲ್ಲ. ಪೀಟರ್ ಜೀವನದಲ್ಲಿನ ಏಕಾಂತ, ಜವಾಬ್ದಾರಿ ಮತ್ತು ತ್ಯಾಗವನ್ನು ಚೆನ್ನಾಗಿ ತೋರಿಸಲಾಗಿದೆ. ಕೆಲವು ದೃಶ್ಯಗಳು ನಿಜವಾಗಿಯೂ ಮನಸ್ಸಿಗೆ ಮುಟ್ಟುವಂತೆ ಇತ್ತು. ಇನ್ನು ಬ್ಯಾಕ್ಗ್ರೌಂಡ್ ಸ್ಕೋರ್ ಬಗ್ಗೆ ಮಾತನಾಡೋದಾದ್ರೆ, ಹಲವಾರು ಸೀನ್ಗಳನ್ನು ಇನ್ನಷ್ಟು ಪರಿಣಾಮಕಾರಿಯಾಗಿ ಮಾಡುತ್ತದೆ. ವಿಶೇಷವಾಗಿ ಸ್ಪೈಡರ್ ಮ್ಯಾನ್ ಎಂಟ್ರಿ ಮತ್ತು ಕ್ಲೈಮ್ಯಾಕ್ಸ್ ನಲ್ಲಿ ಬಿಜಿಎಂ ಚೆನ್ನಾಗಿ ಕೆಲಸ ಮಾಡಿದೆ. ಇನ್ನು ನಮಗೆ ಸಿನಿಮಾದಲ್ಲಿ ಏನೆಲ್ಲ ಕಷ್ಟ ಆಯ್ತಪ್ಪ ಅಂದ್ರೆ, ಕೆಲವು ಕಡೆ ಕಥೆಯ ವೇಗ ನಿಧಾನವಾಗುತ್ತದೆ. ಮೊದಲ ಭಾಗದಲ್ಲಿ ಕತೆ ಸ್ವಲ್ಪ ನಿಧಾನವಾಗಿ ಸಾಗುವ ಅನುಭವ ಎಲ್ಲರಿಗೂ ಆಗುತ್ತದೆ. ವಿಲನ್ ಪಾತ್ರಕ್ಕೆ ಇನ್ನಷ್ಟು ಆಳ ಬೇಕಿತ್ತು. ವಿಲನ್ ಉದ್ದೇಶ ಮತ್ತು ಹಿನ್ನೆಲೆಯನ್ನು ಇನ್ನೂ ವಿವರವಾಗಿ ತೋರಿಸಿದ್ದರೆ ಕತೆ ಪರಿಣಾಮ ಹೆಚ್ಚಾಗುತ್ತಿತ್ತು. ಕೆಲವು ಪಾತ್ರಗಳಿಗೆ ಕಡಿಮೆ ಸ್ಕ್ರೀನ್ ಟೈಮ್, ಕೆಲವು ಪ್ರಮುಖ ಪಾತ್ರಗಳು ಇದ್ದರೂ ಅವರಿಗೆ ಹೆಚ್ಚಿನ ಅವಕಾಶ ಸಿಕ್ಕಿದ್ದರೆ ಸಿನಿಮಾ ಇನ್ನಷ್ಟು ಬದಲಾಗುತ್ತಿತ್ತು. ಇನ್ನು ಸಿನಿಮಾದಲ್ಲಿ ಏನೆಲ್ಲ ಇಂಪ್ರೂವ್ಮೆಂಟ್ಸ್ ಆಗಬೇಕಾಗಿತ್ತು ಅಂದ್ರೆ, ವಿಲನ್ ಪಾತ್ರವನ್ನು ಇನ್ನಷ್ಟು ಬಲಶಾಲಿಯಾಗಿ ತೋರಿಸಬೇಕಾಗಿತ್ತು. ಮೊದಲ ಅರ್ಧವನ್ನು ಸ್ವಲ್ಪ ವೇಗವಾಗಿ ಸಾಗಿಸ್ತಾ ಬರಬೇಕಾಗಿತ್ತು. ಪೀಟರ್ ಪಾರ್ಕರ್ ಅವರ ವೈಯಕ್ತಿಕ ಜೀವನಕ್ಕೆ ಇನ್ನಷ್ಟು ಪ್ರಾಮುಖ್ಯತೆಯನ್ನು ನೀಡಬೇಕಾಯಿತು. ಕ್ಲೈಮ್ಯಾಕ್ಸ್ ಅನ್ನು ಇನ್ನೂ ದೊಡ್ಡ ಮಟ್ಟದಲ್ಲಿ ರೂಪಿಸಿದ್ದರೆ ಅಭಿಮಾನಿಗಳಿಗೆ ಹೆಚ್ಚು ತೃಪ್ತಿ ಸಿಗುತ್ತಿತ್ತು ಅಂತ ನಮ್ಮ ಪ್ರಕಾರ. ಸೊ ಫೈನಲಿ ಮೈ ಒಪಿನಿಯನ್ ಪ್ರಕಾರ ಹೇಳೋದು ಆದ್ರೆ, ಸ್ಪೈಡರ್ ಮ್ಯಾನ್ ಬ್ರ್ಯಾಂಡ್ ನ್ಯೂ ಡೇ ಒಂದು ಮನೋರಂಜನೆಯ ಕಥೆಯ ಜೊತೆಗೆ ಭಾವನಾತ್ಮಕ ಕ್ಷಣಗಳು ನೀಡುವ ಸೂಪರ್ ಹೀರೋ ಸಿನಿಮಾ. ಇದು ಸ್ಪೈಡರ್ ಮ್ಯಾನ್ ಅಭಿಮಾನಿಗಳಿಗೆ ಖಂಡಿತ ಇಷ್ಟವಾಗುವ ಸಿನಿಮಾ. ಕೆಲವು ಸಣ್ಣ ಕೊರತೆಗಳಿದ್ದರೂ ಆಕ್ಷನ್, ಅಭಿನಯ ಮತ್ತು ಭಾವನೆಗಳ ಕಾರಣದಿಂದ ಸಿನಿಮಾ ಉತ್ತಮ ಅನುಭವವನ್ನು ನೀಡುತ್ತದೆ. ನಿಮಗೆ ಸಿನಿಮಾ ಹೇಗನಿಸಿತು? ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ನಲ್ಲಿ ತಿಳಿಸಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಕೀಪ್ ವಾಚಿಂಗ್ ಡಾರ್ಲಿಂಗ್ಸ್.